ಇಲ್ಲಿ ಸದ್ಯಕ್ಕಿರುವಂತ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ವಿ. ಯಾವ ರೀತಿಯಾಗಿ ನಮ್ಮ ರಾಜ್ಯ ಸಂಕಷ್ಟದಲ್ಲಿದೆ, ನಮ್ಮ ರಾಜ್ಯ ಬರದ ಪರಿಸ್ಥಿತಿಯಲ್ಲಿದೆ. ಇಂಥ ಸಿಚುವೇಶನ್ ನಲ್ಲಿ ಒಂದ್ ಕಡೆಯಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಿರುವಂತ ಆದೇಶ ಸರಿನಾ? ಸರಿ ಇಲ್ಲ. ಓಕೆ, ಸರಿ ಯಾಕಿಲ್ಲ ಅಂಬೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಟ್ರಿಬ್ಯುನಲ್ ಆರ್ಡರು ನಾವು ಎಲ್ಲರೂ ಓದಿರ್ಬೋದು, ಆದರೆ ಕೆಲವು ವಿಷಯಗಳು ಸ್ಪೆಸಿಫಿಕ್ಕಾಗಿ ಗಮನಿಸಬೇಕು. ಏನು ಒಂದು ಪರ್ಟಿಕ್ಯುಲರ್ ಆರ್ಡರು ನಮ್ಮ ಕಾವೇರಿ ಟ್ರಿಬ್ಯುನಲ್ ಕೊಟ್ಟಿದೆ ಅಂಥ ಆರ್ಡ್ರು ನಾನು ಯಾವ ಟ್ರಿಬ್ಯುನಲ್ಲೂ ಕೊಟ್ಟಿಲ್ಲ ಅಂತ ಅದನ್ನು ನಾನು ನೋಡಿಲ್ಲ. ಏನು ಹೇಳ್ತಾರೆ ಅವರು ಆ ಸೆಕ್ಷನ್ನು 18ರಲ್ಲಿ 5 ವಾಲ್ಯೂಮಲ್ಲಿದೆ ಅವರ ಆರ್ಡ್ರು. ಓಕೆ, ಸುಮಾರು 800 ಪೇಜ್ಕನ್ನ ಜಾಸ್ತಿ ಇದೆ. ಅವರೇನು ಹೇಳ್ತಾರೆ, ನಾವು ಎಲ್ಲೆಲ್ಲಿ ಇದು ಆದೇಶ, ಇದು ರೆಕಮೆಂಡೇಷನು, ಇದು ಸಲಹೆ ಅಂತ ಏನು ಕೊಟ್ಟಿದ್ದೀವಿ ಅವೆಲ್ಲ ನಮ್ಮ ಆದೇಶ ಅಂತಲೇ ತಿಳ್ಕೊಂಡು ನೀವು ಪಾಲಿಸಬೇಕು ಅಂತ ಒಂದು ಜನರಲ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದು ಜನರಲ್ ಸ್ಟೇಟ್ಮೆಂಟ್, ಅದು ಜನರಲ್ ಸ್ಟೇಟ್ಮೆಂಟ್. ಇದು ಆರ್ಡರ್ ಒಳಗಿದೆ, ಇದು ಒನ್ ಆಫ್ ದಿ ಕ್ಲಾಸ್, ಇಂಪಾರ್ಟೆಂಟ್ ಕ್ಲಾಸು. ಸೊ ಹಾಗಾಗಿ ಯಾವ ಟ್ರಿಬ್ಯುನಲ್ಲೂ ಆ ಥರ ಒಂದು ಆದೇಶ ಕೊಟ್ಟಿಲ್ಲ, ಇದು ಕೊಟ್ಟಿದ್ದಾರೆ. ಇದು ಅಡ್ವಾಂಟೇಜ್ ಆಗೂ ಉಪಯೋಗಿಸ್ಕೋಬೋದು, ಡಿಸ್ಅಡ್ವಾಂಟೇಜ್ ಆಗೂ ಆಗುತ್ತೆ. ಇದನ್ನು ನಾವು ಹೇಗೆ ಅಡ್ವಾಂಟೇಜ್ ಆಗಿ ಉಪಯೋಗಿಸ್ಕೋಬೇಕು ಅಂದರೆ, ಅದೇ ಟ್ರಿಬ್ಯುನಲ್ಲು ವಾಲ್ಯೂಮ್ 5ಅಲ್ಲಿ ಪೇಜ್ 210, ವಾಲ್ಯೂಮ್ ಪೇಜ್ ಪ್ಯಾರಾ 25, ನಾನು ಇಲ್ಲೇನು ಅಂಡರ್ಲೈನ್ ಮಾಡಿದ್ದೀನೋ ಇದು ಡಿಸ್ಟ್ರೆಸ್ ವರ್ಷಕ್ಕೆ ಸಂಬಂಧಪಟ್ಟತ್ತೆ. ಯಾಕೆಂದರೆ ನಮ್ಮ ಕ್ವಶನ್ನೇ ಹಂಗಿತ್ತು. ಅದನ್ನು ಎಲ್ಲರಿಗೂ ನಮ್ಮ ಈ ಮಿಕ್ಕಿದ್ದು ಸದಸ್ಯರಿಗೂ ಅರ್ಥ ಆಗಲಿ, ಮಿಕ್ಕಿದ್ದು ನಮ್ಮ ರಾಜ್ಯದ ಜನತೆಗೂ ಅರ್ಥ ಆಗಲಿ, ನಮ್ಮ ಪಾಲಿಟಿಷಿಯನ್ಸ್ಗೂ ಅರ್ಥ ಆಗಲಿ, ನಮ್ಮ ಮಂತ್ರಿಗಳಿಗೂ ಅರ್ಥ ಆಗಲಿ, ಮತ್ತು ನಮ್ಮ WRDOವ್ರಿಗೂ ಅರ್ಥ ಆಗಲಿ, ನಮ್ಮ ಲಾಯರ್ಗೂ ಅರ್ಥ ಆಗಬೇಕು. ಏನು ಹೇಳ್ತಾರೆ ಇದನ್ನು ಅಂಬುದು ದಯವಿಟ್ಟು ಗಮನಿಸಬೇಕು ನಾವು. ಏನು ಹೇಳ್ತಾರೆ ಅಂದರೆ, ಮೊದಲು ಪ್ಯಾರಾ 25ಅಲ್ಲಿ ದಿ ಕ್ವಶನ್ ಆಫ್ ಡಿಸ್ಟ್ರೆಸ್ ಈ ವರ್ಷ ಆದಂಗೆ ವಾಸ್ ಬೀಯಿಂಗ್ ಯೂಸ್ಡ್ ಡ್ಯೂರಿಂಗ್ ದಿ ಆರ್ಗ್ಯುಮೆಂಟ್ ಬೈ ದಿ ಪಾರ್ಟಿ ಸ್ಟೇಟ್ಸ್, ಎಸ್ಪೆಷಲಿ ಕರ್ನಾಟಕ ಆ್ಯಂಡ್ ತಮಿಳ್ನಾಡು. ದಯವಿಟ್ಟು ಇದನ್ನು ಗಮನಿಸಿ ಸರ್. ಡಿಸ್ಟ್ರೆಸ್ ವರ್ಡ್ಸಲ್ಲಿ ಏನು ಮಾಡಬೇಕು ಎಂಬುದು ನಾವು ರೈಸ್ ಮಾಡಿದ್ವಿ ಟ್ರಿಬ್ಯುನಲ್ ಮುಂದೆ. ತಮಿಳ್ನಾಡು ರೈಸ್ ಮಾಡಿತ್ತು. ಕರ್ನಾಟಕಸ್ ಆರ್ಗ್ಯುಮೆಂಟ್ ಏನಪ್ಪ ನಮ್ಮದು ಅಂದರೆ, ವಾಸ್ ಬೇಸ್ಡ್ ಆನ್ ದಿ ಅಪ್ರೆನ್ಷನ್ ದಟ್ ಇಫ್ ಅಕರೆನ್ಸ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್ ಇಸ್ ಬಿಲೋ ನಾರ್ಮಲ್, ಈ ವರ್ಷ ಇದ್ದಂಗೆ ಈಗಿದ್ದಂಗೆ ಬಿಲೋ ನಾರ್ಮಲ್, ಆ್ಯಂಡ್ ದಿ ನಾರ್ತ್ ಈಸ್ಟ್ ಮಾನ್ಸೂನ್ ಇಸ್ ಅಬೋವ್ ನಾರ್ಮಲ್, ಮುಂದೆ ಬರಬೇಕು ಅವ್ರಿಗೆ, ಡಿಸೆಂಬರಿಂದ ಬರುತ್ತೆ, ಅಬೋವ್ ನಾರ್ಮಲ್, ದಿ ವಾಟರ್ಸ್ ಕೆನಾಟ್ ಬಿ ಬ್ರಾಟ್ ಅಪ್ ಸ್ಟ್ರೀಮ್ ಟು ಕರ್ನಾಟಕ. ವಾಪಸ್ ತರೋಕ್ಕಾಗೋಲ್ಲ, ನೀವು ಆದೇಶ ಮಾಡಿ ಈಗೇನು 4 TMC ಬಿಡು ಅಂತ ಹೇಳಿದ್ದಾರೆ, ಅದನ್ನು ಬಿಟ್ಟುಬಿಟ್ರೆ ವಾಪಸ್ ತರೋಕ್ಕಾಗೋಲ್ಲ ಏರಿಯಾ. ಆ್ಯಂಡ್ ಆ್ಯಸ್ ಸಚ್ ದಿ ಕ್ರಾಪ್ಸ್ ಇನ್ ದಿ ಅಪ್ಪರ್ ರೀಜನ್ ಆಫ್ ಬೇಸಿನ್ ವಿಲ್ ಸಫರ್. ನಮ್ಮ ನೀರಿರೆಲ್ಲ ಬೆಳೆ ಹಾಳಾಗುತ್ತೆ. ಇಟ್ ಮೇ ಬಿ ಕ್ಲಾರಿಫೈಡ್, ಅವ್ರು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ಇದು ಗಮನಿಸಬೇಕಾದ್ದು. ಏನು ಕ್ಲಾರಿಫಿಕೇಷನ್? ಇಟ್ ಮೇ ಬಿ ಕ್ಲಾರಿಫೈಡ್ ದಟ್ ದಿ ಕ್ರಾಪ್ಸ್ ಆಫ್ ದಿ ಅಪ್ಪರ್ ಬೇಸಿನ್ ಏರಿಯಾಸ್ ಮೋಸ್ಟ್ಲಿ ರಿಸೀವ್ ಸಪೋರ್ಟ್ ಆಫ್ ಆರ್ಟಿಫಿಷಿಯಲ್ ಇರಿಗೇಷನ್ ಫ್ರಮ್ ದಿ ಸೌತ್ ವೆಸ್ಟ್ ಮಾನ್ಸೂನ್. ಮಳೆಗಾಲದಲ್ಲೇ, ಇದೇ ಮಳೆಗಾಲ, ಯಾವುದು ಈ ಮುಂಗಾರಲ್ಲಿ. ಆ್ಯಂಡ್ ಆ್ಯಸ್ ಮೆನ್ಷನ್ಡ್ ಅಬೋವ್, ನಮಗೆ ಅವರು ಯಾವ್ಯಾವ ಬೆಳೆ, ಯಾವ್ಯಾವ ಡ್ಯಾಮ್ ಕೆಳಗೆ ಬೆಳೆ ಬೆಳಿತೀವಿ, ಏನು ಬೆಳೆ ಬೆಳಿತೀವಿ, ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಂತ ಅವರೇ ಒಂದು ಟೇಬಲ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ತಮಿಳ್ನಾಡುದನ್ನು ಕೊಟ್ಟಿದ್ದಾರೆ. ಆ ಟೇಬಲ್ಗಳು ಇಲ್ಲಿದೆ, ಪೇಜ್ ನಂಬರ್ 94ಅಲ್ಲಿ. ಅವರು ಬೆಳೆಗೆ ಯಾವ್ಯಾವ ಡ್ಯಾಮ್ ಕೆಳಗೆ ಏನು ಬೆಳೆ ಬೆಳಿತೀವಿ, ಎಷ್ಟು ನೀರು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ 270 TMC ಕೊಟ್ಟಾಗ 252 TMC ಈ ಬೆಳೆಗಳಿಗೆ ಬೇಕು ಅಂತ ಅವ್ರು ಕ್ರಾಪ್ ವಾಟರ್ ರಿಕ್ವೈರ್ಮೆಂಟ್, ಇದು ಟೆಕ್ನಿಕಲ್ ಟರ್ಮ್ ಅವ್ರು ಮಾಡಿದ್ದಾರೆ. ಅವ್ರು ಏನು ಹೇಳ್ತಾರೆ, ಇಟ್ ಮೇ ಬಿ ಕ್ಲಾರಿಫೈಡ್ ದಟ್ ದಿ ಕ್ರಾಪ್ಸ್ ಆಫ್ ದ ಅಪ್ಪರ್ ಬೇಸಿನ್ ಏರಿಯಾ ಮೋಸ್ಟ್ಲಿ receive support of artificial irrigation from the southwest monsoon, and as mentioned above, while working out the crop water requirement, ಇದನ್ನು ಕೆಲಸ ಮಾಡೋಕ್ಕಲ್ಲಕ್ಕೆ requirement from the while working out the crop water requirement, provision has already been made from the availability of southwest monsoon. ಮುಂಗಾರು ಮಳೆ ಒಳಗೆ ಏನು ನೀರು ಬರುತ್ತೆ ಅದನ್ನೇ ವಾಟರ್ಸ್ ಇನ್ ದಿ ರಿಸರ್ವಾರ್ಸ್ ಟು ಮೀಟ್ ದಿ ಆ್ಯನ್ಯುವಲ್ ರಿಕ್ವೈರ್ಮೆಂಟ್. ಅಂದರೆ ವರ್ಷಕ್ಕೆ ಪೂರ್ತಿ ನಮಗೇನು ನೀರು ಬೇಕು, ಬರೀ ಖರೀಫಲ್ಲ, ಖರೀಫು, ರಬಿ, ಪೆರಿನೀರು, ಕುಡಿಯೋ ನೀರು, ಇದಕ್ಕೆ ಬೇಕಾದ ಎಲ್ಲ ನೀರನ್ನು ನಮ್ಮ ರಿಸರ್ವಾಯರಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ನಲ್ಲೇ ಹಿಡಿದಿಟ್ಕೋಬೇಕು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಿಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಇದರ ಸಾರಾಂಶ ಏನು ಅಂದರೆ, ನಾನು ಇವತ್ತು ನನ್ನ ರಿಸರ್ವಾಯರ್ ಹಿಡಿದಿಟ್ಕೋಬೇಕಾದ್ರೆ ನನ್ನ ಖರೀಫ್ಗೆ ಬೇಕಾದ ನೀರು ಹಿಡ್ಕೋಬೇಕು,
ರಬಿದು ಹಿಡ್ಕೋಬೇಕು, ಕಬ್ಬು ಬೆರಿನಿಯಲ್ ಕ್ರಾಪ್ದು ಹಿಡ್ಕೋಬೇಕು, ವರ್ಷ ಪೂರ್ತಿ ಬೇಕಾದ ನೀರು ಹಿಡ್ಕೋಬೇಕು. ಅಂದರೆ ನನ್ನ ರಿಸರ್ವಾರಲ್ಲಿ ನೀರು ಜಾಸ್ತಿನೇ ಇರುತ್ತೆ. ಅದು ತಮಿಳ್ನಾಡು ಕಣ್ಕುಕ್ಕತ್ತೆ. ಅದು ಈ CWMA CWRC ಅವ್ರೇನು ಅನ್ಕೊಂಡಿದ್ದಾರೆ, ಅವ್ರ ಕೆಲಸ ಏನಿದ್ರು ಬರೀ ತಮಿಳ್ನಾಡಿಗೆ ನೀರು ಬಿಡಿಸೋದು ಅಂತ ಮಾತ್ರ ತಿಳ್ಕೊಂಡಿದ್ದಾರೆ. ಅದೇ ಪೀರಿಯಡಲ್ಲಿ ಕರ್ನಾಟಕನೂ 284 TMC ಯೂಸ್ ಮಾಡಬೇಕು ಅಂತ ಅವ್ರ ತಲೆಯಲ್ಲಿ ಬರ್ತಾ ಇಲ್ಲ. ಇದು ಆಗ್ತಿರೋ ಮುಖ್ಯವಾದ ತೊಂದರೆ. ಹೀಗಾಗಿ ನಾವು ಏನು ಜಾಸ್ತಿ ನಾವು ನೀರು ಬಿಡೋಲ್ಲ ಅಂದ್ರೆ ಯಾಕೆ ಬಿಡೋಲ್ಲ, ಇದೆಯಲ್ಲ ಬಿಡಿ ಅಂತಿದ್ದಾರೆ. ಈ ನೀರು ನಮ್ದಲ್ಲ, ಮುಂದೆ ಬೆಳೆಗೆ, ಮುಂದೆ ಕುಡಿಯೋ ನೀರಿಗೆ ಅವಾಗ ನೀರು ಬರೋಲ್ಲ ನಮ್ಮ ರಿಸರ್ವಾರಲ್ಲಿ. ಸೌತ್ ವೆಸ್ಟ್ ನಾರ್ತ್ ಈಸ್ಟ್ ಮಾನ್ಸೂನಲ್ಲಿ ನಮ್ಮಲ್ಲಿ ಒಂದು ಚುಕ್ಕೆ ನೀರು ಬರೋಲ್ಲ ನಮ್ಮ 4 ರಿಸರ್ವಾರಲ್ಲಿ. ಇದು ಗಮನಿಸಬೇಕಾದ ವಿಷಯ. ನಮ್ಮ ಅಧಿಕಾರಿಗಳು ಮಾಡಿಸ್ಬೇಕು, ಅದನ್ನ ಅವ್ರಿಗೆ ತಿಳಿಸ್ಬೇಕು. ಹಾಗಾಗಿ ಇನ್ನೂ 1-2 ವಿಷಯ ಇದೆ ಅದಕ್ಕೆ ಸಂಬಂಧಪಟ್ಟಾಗ. ಓಕೆ ಎಸ್ ಮಾತಾಡ್ತೀನಿ ನಿಮ್ಮನ್ನ. ಸಾರಾ ಗೋವಿಂದು ಸರ್, ಕನ್ನಡ ನಾಡು ನುಡಿ ಜಲದ ವಿಚಾರ ಬಂದಾಗ ಪ್ರತಿ ಬಾರಿ ಹೋರಾಟವನ್ನ ಮಾಡ್ತೀರಿ. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ನಮ್ಮಲ್ಲೇ ಕುಡಿಯೋಕ್ ನೀರಿಲ್ಲ, ಅವರಿಗೆ ಬೆಳೆ ಬೆಳೆಯೋಕ್ ನೀರು ಕೇಳ್ತಾ ಇದ್ದಾರೆ. ಅದರಂತೆ ಈಗ ಕಮಿಟಿ ಆದೇಶ ಕೂಡ ಆಗಿದೆ. ಏನು ಹೇಳ್ತೀರಾ ಸರ್? ಸರ್, ಇಲ್ಲಿ ಒಂದು ಮಾತು ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಕಾವೇರಿ ನೀರು ನಿಯಂತ್ರಣ ಮಂಡಳಿ ಇದೆಯಲ್ಲ, ಅವ್ರು ಯಾವುದೇ ಒಂದು ತೀರ್ಪನ್ನು ಕೊಡೋವಂಥ ಸಂದರ್ಭದಲ್ಲಿ ಆ ರಾಜ್ಯದ ಪರಿಸ್ಥಿತಿ ಏನಿದೆ, ಅಲ್ಲಿ ಮಳೆ ಆಗಿದೆಯಾ, ಅಲ್ಲಿ ಸಂಬಂಧಪಟ್ಟಂಥ ಡ್ಯಾಮ್ಗಳಲ್ಲಿ ಸಾಕಷ್ಟು ನೀರಿದೆಯಾ, ಇದನ್ನೆಲ್ಲನೂ ಅಧಿಕಾರಿಗಳನ್ನು ಕಳಿಸಿ ಅವರು ಪರಿಶೀಲನೆ ಮಾಡಿ ಅವರು ವರದಿಯನ್ನು ಅವರು ಕೊಟ್ಟ ಮೇಲೆ ಅವರು ತೀರ್ಪನ್ನು ಕೊಡಬೇಕು. ಕಣ್ಣು ಮುಚ್ಕೊಂಡು ತೀರ್ಪು ಕೊಡಿಸೋದಿದೆಯಲ್ಲ, ಇದನ್ನು ಒಪ್ಕೊಳ್ಳೋದಕ್ಕೆ ನಾವೇನು ಕೇಂದ್ರ ಸರ್ಕಾರದ ಗುಲಾಮ್ರ, ಆ ಪ್ರಾಧಿಕಾರದ ಗುಲಾಮ್ರ ಅಲ್ಲಲ್ಲ. ಅದನ್ನು ನಾನು ಹೇಳೋದಷ್ಟೇ. ನಮಗೆ ಸರ್, ನಾವೆಲ್ಲ ಭಾರತೀಯರು, ಅಣ್ಣ ತಮ್ಮದಿರಿದ್ದಂಗೆ, ಆಯ್ತಾ? ಇದನ್ನು ನಾವು ಒಪ್ಕೊಳ್ತೀವಿ. ಆದರೆ ಪರಿಸ್ಥಿತಿ ನೋಡ್ಕೋಬೇಕು. ಅಲ್ಲಿ ಏನು 2018ರಲ್ಲಿ ಏನು ಒಂದು ನಿಯಮ ಮಾಡಿದಾರೋ, ಎಷ್ಟು ನೀರು ಬಿಡಬೇಕು, ಏನು ಬಿಡಬೇಕು, ಯಾವ್ಯಾವ ಟೈಮಲ್ಲಿ ಅಂತ ಹೇಳ್ಬಿಟ್ಟು, ಅದೆಲ್ಲ ಸರಿ, ಅದೆಲ್ಲ ಮಾಡೋಣ. ಆದರೆ ಅದರಲ್ಲಿ ಇನ್ನೊಂದಿದೆ, ಏನು ಕಾಲಕ್ಕೆ ಮಳೆ ಆಗದೆ ಹೋದರೆ. ನೋಡಿ ಸರ್, ಈಗ ಮುಂಗಾರು ಮಳೆ ಪ್ರಾರಂಭ ಆಗಿ 2 ತಿಂಗಳಾಯ್ತು. 2 ತಿಂಗಳಲ್ಲಿ ಎಷ್ಟು ಮಳೆ ಬಿದ್ದಿದೆ, ಎಷ್ಟು ಡ್ಯಾಮಲ್ಲಿ ನೀರಿದೆ. ಇವತ್ತಿನ ದಿವಸ KRS ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅಲ್ಲಿಯ ಜನ ಜಾನುವಾರುಗಳು ಏನಾಗಬೇಕು, ಬೆಳೆ ಬಿಡಿ, ಜನ ಜಾನುವಾರುಗಳು 10 ಜಿಲ್ಲೆಗೆ ಕುಡಿಯೋ ನೀರು ನಾವೇನು ಮಾಡಬೇಕು? ಇವರಿಗೆ ನೀರು ಕೊಟ್ಬಿಟ್ಟು ನಾವು ಇಲ್ಲಿ ಆ ಪರಿಸ್ಥಿತಿ ಅಂದರೆ ನಾವು ಸಾಯ್ಬೇಕಾ ಅವ್ರಿಗೆ ಬಿಟ್ಬಿಟ್ಟು? ನಾವು ಅದನ್ನು ನಾವು ಯಾವತ್ತೂ ಕೂಡ ಕೊಟ್ಟು ತಗೊಳ್ಳೋವಂಥ ನೀತಿಯಲ್ಲಿ ಇರೋರು ಕರ್ನಾಟಕ ಯಾವತ್ತೂ ಕೂಡ. ಖಂಡಿತ. ಆದರೆ ಕಣ್ಣು ಮುಚ್ಚಿಕೊಂಡು ಕೊಡೋ ತೀರ್ಪಿದೆಯಲ್ಲ, ಅದನ್ನು ನಾವು ಯಾರು ಒಪ್ಕೊಳ್ಳೋದಿಲ್ಲ. ವೀಕ್ಷಕರೇ, ಒಂದ್ ಕಡೆಯಲ್ಲಿ ಇಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಹಾಗೇನೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಇದೆಯಲ್ಲ, ಇದು ತೆಗೆದುಕೊಂಡಿರುವಂತ ನಿರ್ಧಾರ ಸರಿ ಇಲ್ಲ ಎನ್ನುವಂತ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ವರ್ಷಂ ಪ್ರತಿ ಬೇಕಾಗುವಂತ, ಇಡೀ ವರ್ಷಕ್ಕೆ ಬೇಕಾಗುವಂತ ನೀರನ್ನ ಕರ್ನಾಟಕ ಸಂಗ್ರಹ ಮಾಡಿಟ್ಕೊಂಡ್ರು ಕೂಡ ಪದೇ ಪದೇ ಆ ನೀರಿನ ಮೇಲೆ ತಮಿಳುನಾಡು ಕಣ್ಣು ಹಾಕ್ತಾ ಇದೆ ಎನ್ನುವಂತ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟಿರುವಂತಹ ಆದೇಶದ ಕುರಿತಂತೆ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೀತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಮೇಲ್ಮನವಿ ಸಲ್ಲಿಸುವುದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಕಾಂಗ್ರೆಸ್ ವಕ್ತಾರರನ್ನ ಪ್ರಶ್ನೆ ಮಾಡ್ತಾ ಹೋಗೋಣ. ಸರ್, ಈಗಾಗಲೇ ಗಮನಿಸಿದ್ರಿ, ಒಂದು ಕಡೆಯಲ್ಲಿ ಜೂನ್ ತಿಂಗಳಲ್ಲಿ 2.5 TMC ನೀರನ್ನು ಹರಿಸುವಂತ ಆದೇಶ ಇತ್ತು. ಆದರೆ ಕರ್ನಾಟಕ 3 TMCಗಿಂತ ಅಧಿಕ ನೀರನ್ನು ಹರಿಸಿದೆ ಅಂತೇಳಿ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಅವರು ಲೋಕಸಭೆಗೆ ಮಾಹಿತಿ ಕೊಟ್ಟಿದ್ದಾರೆ. ತಮಿಳುನಾಡಿನ ಸಂಸದ ಕೇಳಿದ್ದಕ್ಕೆ ಆ ಮಾಹಿತಿಯನ್ನು ಅವರು ಕೊಟ್ಟಿದ್ದು. ಯಾಕೆ ಅಗತ್ಯಕ್ಕಿಂತ ಜಾಸ್ತಿ ನೀರು ಕರ್ನಾಟಕದಿಂದ ತಮಿಳುನಾಡಿಗೆ ಹರಿದೋಯ್ತು? ತಮಿಳುನಾಡಿಗೆ ನೀರು ಹರಿದು ಹೋಗೋ ಮುಂಚೆ ಏನಿವತ್ತೇನು ಅವೈಜ್ಞಾನಿಕವಾದಂಥ ತೀರ್ಪು ಬಂದಿದೆಯಲ್ಲ, ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷ ತಿರಸ್ಕರಿಸುತ್ತೆ ಮತ್ತೆ ಧಿಕ್ಕರಿಸುತ್ತೆ. ಖಂಡಿತ. ಯಾವುದೇ ಕಾರಣಕ್ಕೆ ನಮ್ಮ ರಾಜ್ಯದ ರೈತರ ಜೊತೆಯಲ್ಲೇ ಕಾಂಗ್ರೆಸ್ ಪಕ್ಷ ನಿಲ್ಲೋದು. ಯಾಕೆಂದ್ರೆ ಇವರು ಕೊಟ್ಟಿರುವಂಥ ಒಂದು ತೀರ್ಪು ಹೇಗಿದೆ ಅಂದ್ರೆ, ಬಂದು ಸ್ಥಳ ಪರಿಶೀಲನೆ ಮಾಡದೆ ಕೊಡುವಂಥ ತೀರ್ಪಿದೆಯಲ್ಲ, ಇದು ಬಹಳ ಆಘಾತ ತರುವಂಥದ್ದು. ಹಾಗಾಗಿ ನೀರು ಬಿಡುವ ಪ್ರಶ್ನೆನೇ ಇಲ್ಲ. ಮತ್ತು ನಮಗೆ ಊಟ, ನಮ್ಮ ಕರ್ನಾಟಕದ ಜನ, ನಮ್ಮ ನಾಯಕರು ಹೇಳ್ದಂಗೆ ನಮ್ಮ ಊಟವನ್ನು ಬೇರೆಯವ್ರ ಜೊತೆ ಬೇಕಾದ್ರೆ ಹಂಚ್ಕೊಂಡು ತಿಂತೀವಿ. ನಮ್ಮ ರೈತರಿಗೆ ಇಲ್ಲ, ಒಂದು ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ. ಇವ್ರಿಗೆ 3 ಬೆಳೆಗೆ ನೀರು ಬೇಕು ಅಂತಾರೆ. ಆಮೇಲೆ ಇವ್ರು ಉಪಯೋಗಿಸೋದಿಲ್ಲ. ನಮ್ಮ ಸಮುದ್ರದ ಪಾಲಾಗ್ತಾ ಇದೆ. ಮೊನ್ನೆ ನಮ್ಮ ಶಾಸಕರಾದಂಥ ರವಿ ಗಾಣಿಗ ಅವರು ಅದನ್ನು ಶೂಟ್ ಮಾಡ್ಕೊಂಡು ಬಂದಿದ್ದಾರೆ. ಇವ್ರದ್ದು ಏನೊಂದು ಚಾಳಿ ಏನಾಗೋಗ್ಬಿಟ್ಟಿದೆ, ನೀರು ಬಿಡಿ ನೀರು ಬಿಡಿ ನೀರು ಬಿಡಿ.
ಎಲ್ಲಿಂದ ನೀರು ಬಿಡೋದು? ನೀವು ಉಪಯೋಗಿಸ್ಕೊಳ್ಳಲ್ಲ. ಇರೋದೇ ನಮ್ಮಲ್ಲಿ 17.39 TMC ನೀರು ಶೇಖರಣೆ. ಅದರಲ್ಲಿ ಡೆಡ್ ಸ್ಟೋರೇಜ್ ಅಂತ ಒಂದು 2 TMC ತೆಗೆಯೋಣ. ಇವ್ರಿಗೆ 4.25 TMC ನಾವು ಕೊಟ್ಟುಬಿಟ್ರೆ ಇನ್ನು ಉಳಿದಿರೋದು ಎಷ್ಟು ಉಳಿದಿರುತ್ತೆ? ಅಲ್ಲಿ ಒಂದು 12 TMC. ನಮಗೆ ತಿಂಗಳಿಗೆ 3 TMC ನೀರು ಕುಡಿಯೋದಕ್ಕೆ ಬೇಕು. ನಮ್ಮಲ್ಲಿ ಇರೋದೇ ಒಂದು 2 ತಿಂಗಳಿಗೆ ಆಗುವಷ್ಟು ಕುಡಿಯುವ ನೀರಿನ ವ್ಯವಸ್ಥೆ. ಇದರಲ್ಲಿ ಬೆಳೆಗೆ ಬಿಡಿ ಅಂತ ಕೇಳ್ತಾರಲ್ಲ, ಇದು ಅವೈಜ್ಞಾನಿಕ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಇದನ್ನು ನಾವು ಒಪ್ಪೋದೇ ಇಲ್ಲ. ಆಮೇಲೆ ದಿನ ಹೊರಹರಿವು ಹರ್ಕೊಂಡು ಹೋಗ್ತಾನೆ ಇರುತ್ತೆ. ನಾವು ನೀರು ಬೀಳ್ದಿರೇ ಇರಲಿ, ಅಲ್ಲಿ ಇದು ಹರಿವು ಅನ್ನೋದು ಇದೆಯಲ್ಲ, ಅದು ಹೋಗ್ತಾನೆ ಇರುತ್ತೆ. ಹರಿದ ನೀರು ನಾವು ಉದ್ದೇಶಪೂರ್ವಕವಾಗಿ ಬಿಟ್ಟಂತ ನೀರಲ್ಲ. ಹಾಗಾಗಿ ಇವರು ಕೇಳ್ತಾ ಇರೋಂಥ ಈ ಕೇಂದ್ರ ಸರ್ಕಾರದಲ್ಲಿ ಇದಕ್ಕೊಂದು ಸೂಕ್ತವಾದ ಒಂದು ತೀರ್ಮಾನ ತಗೊಂಡು, ನಮ್ಮ ತಜ್ಞರು ಹೇಳಿದ್ರು, ನ್ಯಾಯಾಲಯದ ತೀರ್ಮಾನವನ್ನು ಸಂಪೂರ್ಣವಾಗಿ ನಾವು ಯಾವುದೇ ಪಕ್ಷದ ಸರ್ಕಾರಗಳಲ್ಲಿ ನಾವು ಓದ್ಕೊಂಡಿಲ್ಲ ಅಂತ ಆಯ್ತು. ಇಲ್ಲಿ ಇವ್ರು ಹೇಳಿದಂಥ ಒಂದು ಪಾಯಿಂಟ್ ಏನಿದೆ, ಮೊದಲು ನಿನಗೆ ಬೇಕಾದ ಬೆಳೆಗಳಿಗೆ ಬೇಕಾದ ಕುಡಿಯುವ ನೀರಿಗೆ ಬೇಕಾದ ಎಷ್ಟು ಸಾಧ್ಯವೋ ಅಷ್ಟನ್ನು ನೀವು ಶೇಖರಿಸಿಟ್ಟುಕೊಳ್ಳಿ ಅನ್ನೋದು ಆದೇಶದಲ್ಲೇ ಕೊಟ್ಟಿದ್ದಾರೆ. ಎಂಥ ವ್ಯಾಲ್ಯೂಬಲ್ ಇದು ನಮ್ಮವ್ರಿಗೆ ಯಾರಿಗೂ ಗೊತ್ತಿಲ್ಲ. ಈಗ ಅದನ್ನ ನಾವು ಕುಡಿಯುವ ನೀರ ಯೋಜನೆಗೋಸ್ಕರವಾಗಿ ಮಳೆಗಾಲದಲ್ಲಿ ಹೆಚ್ಚಿಗೆ ಬೀಳುವಂತಹ ನೀರನ್ನು ಶೇಖರಿಸಿಕೊಂಡು ಕುಡಿಯುವುದಕ್ಕೆ ಮತ್ತು ವಿದ್ಯುತ್ ಶಕ್ತಿಗೆ ಅಂತೇಳಿ ನಾವು ಮೇಕೆದಾಟು ಪ್ರಾಜೆಕ್ಟ್ ಅನ್ನ ಮಾಡಕ್ಕೆ ಕೊಟ್ಟಿದ್ದೆವು ನಾವು. ಹಾಗಾಗಿ ಇಲ್ಲಿ ಆಮೇಲೆ ಅದ್ಯಾರೋ ಕನ್ನಡದಲ್ಲಿ ಒಂದು ಒಳ್ಳೆ ಗಾದೆ ಇದೆ, ಯಾರಪ್ಪಣೆನೂ ಬೇಕಾಗಿಲ್ಲ ಅನ್ನೋದನ್ನ ಕೇಂದ್ರ ಮಂತ್ರಿಗಳೇ ಲೋಕಸಭೆಯಲ್ಲಿ ಹೇಳಿದ್ದಾರೆ. ಆಯಾ ರಾಜ್ಯಗಳು ನೀರು ಶೇಖರಣೆಗೆ ಬೇರೆ ರಾಜ್ಯಗಳ ಅನುಮತಿಯ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇದುವರೆಗೆ ಏನಿತ್ತು, ತಮಿಳುನಾಡು ಕೊಕ್ಕೆ ಹಾಕ್ತಾ ಇದೆ, ತಮಿಳುನಾಡವರು ಕೋರ್ಟ್ಗೆ ಹೋಗ್ತಾರೆ, ಇದೈತಲ್ಲ. ಈಗ ನಮಗೆ ರಹದಾರಿ ಅನ್ಬೋದು. ಆ ಒಂದು ಇದ್ರ ಪ್ರಕಾರ ನಾವು ಆ ಕೆಲಸವನ್ನು ಕೂಡ ಇದರಲ್ಲಿ ಮಾಡ್ತೇವೆ. ಬಟ್ ಇದೊಂದು ತೀರ್ಮಾನವನ್ನು ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ನಾವು. ರುದ್ರದೇವರವರೇ, ಜವಾಬ್ದಾರಿಯುತ ವಿಪಕ್ಷವಾಗಿ ನಿಮ್ಮ ಮೇಲೂ ಕೂಡ ಸಾಕಷ್ಟು ಜವಾಬ್ದಾರಿಗಳಿವೆ. ಬರೀ ಸರ್ಕಾರವನ್ನ ಟೀಕೆ ಮಾಡೋದಲ್ಲ, ಇಂಥ ಒಂದು ನಿರ್ಧಾರಗಳು ಯಾವುದೋ ಒಂದು ಪ್ರಾಧಿಕಾರ ನಾಡಿನ ಜಲದ ವಿಚಾರವಾಗಿ ತೆಗೆದುಕೊಂಡಾಗ ನೀವು ಕೂಡ ಧ್ವನಿ ಎತ್ತಬೇಕು. ಆ ಕೆಲಸ ನಿಮ್ಮಿಂದ ಆಗ್ತಾ ಇದೆಯಾ? ನೋಡಿ ಸರ್, ಮೊದಲನೇದಾಗಿ ನಾನು ಈ ಒಂದು ಮಾಧ್ಯಮದ ಮೂಲಕ ಜನತೆಗೆ ತಿಳಿಸ್ಲಿಕ್ಕೆ ಇಷ್ಟಪಡೋದು ವಿಚಾರ ಹೇಳಿದ್ರೆ, BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಸನ್ಮಾನ್ ಕಿಸಾನ್ ಯೋಜನೆಯಲ್ಲಿ ಕೇಂದ್ರದ ಸರ್ಕಾರ 6,000 ರೂಪಾಯಿ ರಾಜ್ಯದ ರೈತರಿಗೆ ಅಂತೇಳಿ 4,000 ರೂಪಾಯಿ, ಒಟ್ಟು 10,000 ರೂಪಾಯಿ ಕೊಡ್ತಾ ಇತ್ತು. ಸರ್ಕಾರ ಚುನಾವಣೆ ಗೆದ್ದು ಬಂದ ನಂತರ ಮೊದಲನೇ ನಿರ್ಧಾರ ಮಾಡಿದ್ದು ರೈತ ವಿರೋಧಿ ನಿರ್ಧಾರ. ಅವರು ಕೊಡ್ತಾ ಇದ್ದಿದ್ದು 4,000 ರೂಪಾಯಿನ ಕಡಿತಗೊಳಿಸಿದ್ದು ಮೊದಲನೇದಾಗಿ. ಎರಡನೇದಾಗಿ ಈಗ ಯಾವುದೋ ಒಬ್ಬರು ಸಂಸದರು, ತಮಿಳುನಾಡಿನ ಸಂಸದರು ಕೇಂದ್ರದಲ್ಲಿ ಸಂಬಂಧಪಟ್ಟಂತ ಸಚಿವರ ಹತ್ರ ವಿಚಾರ ಕೇಳಿ, ಈಗಾಗಲೇ ಜೂನ್ನಲ್ಲಿ ಸುಮಾರು ಈಗ ಅವರು ಸತ್ಯ ಇದು, ನಾನು ರಾಮನಗರದ ನದಿ ಪ್ರಾಂತದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ನಾನು ಕಣ್ಣಲ್ಲಿ ಕಂಡು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಮಾಧ್ಯಮಗಳಲ್ಲಿ ನಾನು ಹಾಕಿದ್ದೀನಿ. ವೈಜಿ ಗುಡ್ಡ ಮಂಚನಬೆಲೆ ಡ್ಯಾಮ್ನಿಂದ ಇವತ್ತು ಬರೀ ಮೋರಿ ನೀರು ಹರಿತಾ ಇದೆ, ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನೀರು. 1 ತಿಂಗಳು ಸತತ ತಮಿಳುನಾಡಿನ ಮನವೊಲೈಕೆ ಮಾಡಲು ನೀರು ನಡೆಸಿದಂಥವರು ರೈತರ ಬಗ್ಗೆ ಕಾಳಜಿಯಲ್ಲಿದೆ. ಎರಡನೇದಾಗಿ ಹೇಳ್ತೀನಿ, ರೈತರ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಕನಕಪುರಕ್ಕೆ ಹೋಗ್ತಾರೆ, ರೈತರಿಗೆ ನೀವು ಜಮೀನು ಮಾರಾಟ ಮಾಡಬೇಡಿ ಅಂತ ಹೇಳ್ತಾರೆ, ಒಳ್ಳೆ ಚಿನ್ನದ ಬೆಲೆ ಬರ್ತದೆ ಅಂತ ಹೇಳ್ತಾರೆ. ಅದೇ ರಾಮನಗರ ಬಿಡದಿ ಹತ್ರ ಇರ್ತಕ್ಕಂಥ ರೈತರ ಜಮೀನ ಕಸ್ಕೊಳ್ಳಕ್ಕೆ ಹೋಗ್ತಾರೆ. ಇಂಥ ರೈತ ವಿರೋಧಿ ಸರ್ಕಾರನ ಈ ಜನಗಳ ಹಿತ ಕಾಯಲಿಕ್ಕೆ ಬದ್ಧತೆ ಇಲ್ಲ. 10 ಜಿಲ್ಲೆಗಳು ಕೂಡ ಕುಡಿಯಲು ನೀರಿಗೋಸ್ಕರ ಕನ್ನಡ ಚಳುವಳಿಗಾರರು ಮತ್ತು ರೈತರುಗಳು ರಸ್ತೆಗಿಳಿತಾ ಇದ್ದಾರೆ ಅಂದ್ರೂ ಕೂಡ ಇವರು ಹೆಚ್ಚು ಗಮನ ಕೊಟ್ಟಿದ್ದಲ್ಲಿ ತಮ್ಮ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ಕೇಂದ್ರದಲ್ಲಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರ ಸಭೆ ಮುಗಿಸ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹಿಂದೆ ಓಡ್ಲಿಕ್ಕೆ ಹೋಗ್ತಾರೆ ನಮ್ಮ ಮುಖ್ಯಮಂತ್ರಿಗಳು. ರೈತರ ಹಿತ ಮಾಡ್ತೀವಿ. ಇಲ್ಲಿ ರಾಜ್ಯದ BY ವಿಜೇಂದ್ರ ಅವರು 5 ತಂಡ ರಚನೆ ಮಾಡಿ ಪ್ರತಿ ಗ್ರಾಮಗಳು ಜಿಲ್ಲೆಗಳಲ್ಲೂ ಕೂಡ ಏನು ಬರ ಪರಿಹಾರ ಕೊಡಬೇಕು, ಏನು ಬರ ಇದೆ ಅನ್ನತಕ್ಕಂಥದ್ದು ವೀಕ್ಷಣೆಗೆ ತಂಡ ಹೋದ್ರೆ ಇವ್ರು ಮಾಡ್ತಾ ಇರ್ತಕ್ಕಂಥದ್ದೇನು ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತಿದೆ. ರೈತರ ವಿರೋಧಿ ಸರ್ಕಾರನ ರೈತರು ಕಿತ್ತಾಡ್ತಾರೆ ಅಂತ ತಿಳಿಸ್ಲಿಕ್ಕೆ ಬಯಸ್ತೀನಿ. ಸೂಕ್ಷ್ಮವಾದ ವಿಚಾರ, ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ ಸರ್. ಒಂದ್ ನಿಮಿಷ ರಾಜಾರಾವ್ ಸರ್, ಈಗಾಗಲೇ ನೀವು ಹೇಳ್ತಾ ಇದ್ರಿ ಅಗತ್ಯಕ್ಕಿಂತ ಒಂದ್ ಕಡೆಯಲ್ಲಿ ಕರ್ನಾಟಕ ನೀರನ್ನ ವರ್ಷಕ್ಕೆ ಎಷ್ಟು ಬೇಕು ಅಷ್ಟೇ ಹಿಡಿದುಕೊಂಡಂತ ಸಂದರ್ಭದಲ್ಲಿ ತಮಿಳುನಾಡು ಇದ್ರ ಮೇಲೆ ಕಣ್ಣಾಕಿ ತಗೊಳ್ತಾ ಇದೆ ಎನ್ನುವಂತ ವಿಚಾರವನ್ನ ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ರಿ. ಬಟ್ ಕಳೆದ ಜುಲೈ ತಿಂಗಳಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ನೀರು ತಮಿಳುನಾಡಿಗೆ ಹೋಗಿದೆಯಾ ಹೇಗೆ ಸರ್?
ತಮಿಳುನಾಡಿಗೆ ಹೋಗಿದೆ, ಅದರ ಅಡ್ವಾಂಟೇಜು ಅವ್ರು ತೊಗೊಂಡಿದ್ದಾರೆ. ಪೇಪರ್ ರಿಪೋರ್ಟ್ ಪ್ರಕಾರ ಅವರು ಬೆಳೆದಿರೋದು ಬೆಳೆ ಆಲ್ಮೋಸ್ಟ್ 1.5 times ದೇರ್ ಏರಿಯಾ, ಆ್ಯಕ್ಚುಯಲ್ ಏರಿಯಾ. ಜಾಸ್ತಿ ನೀರು ಉಪಯೋಗಿಸಿದ್ದಾರೆ. ಹಾಗೆ ಉಪಯೋಗಿಸದೆ ಹೋಗಿದ್ರೆ ಆ ನೀರು ಡ್ಯಾಮಲ್ಲಿ ಇದ್ದಿದ್ದರೆ ಈ ವರ್ಷ ಭಾಳ ಅನುಕೂಲ ಆಗಿತ್ತು. ಅವರು ರೈತರಿಗೋಸ್ಕರ ಉಪಯೋಗಿಸಿದ್ದಾರೆ, ಬಟ್ ಅದು ಪರ್ಮಿಟೆಡ್ ಇಲ್ಲ. ಅವ್ರು ಏನು ಏರಿಯಾ ಇರಿಗೇಟ್ ಮಾಡಬೇಕಾಗಿತ್ತೋ ಅದಕ್ಕನ್ನು 1.5 ಪಟ್ಟು ಇರಿಗೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಅವ್ರ ಪೇಪರ್ ರಿಪೋರ್ಟೇ ಹೇಳ್ತಾ ಇದ್ದೆ. ಅದು ತಪ್ಪು ಮಾಡಿದ್ದಾರೆ. ಬಟ್ ಇವತ್ತಿನ ಸಮಸ್ಯೆ, ಇವತ್ತಿನ ಪ್ರೊಸೆಸ್ಗೆ ತಮಿಳುನಾಡಿಗೆ ನಮ್ಮ ಪರಿಸ್ಥಿತಿ ಗೊತ್ತಾಗಿದೆ. ಬರ ಇದೆ, ಮಳೆ ಬಂದಿಲ್ಲ, ಕಾವೇರಿ ಬೇಸಿನಲ್ಲಿ ಅವ್ರಿಗೆ ಇದೊಂದೇ ಮಳೆ ಇರೋದು, ಮುಂದಿನ ಮಳೆ ಇಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ನೀರು ಕೊಡಿ ಅಂತ ಅವರು ಪ್ರೆಷರ್ ಯಾಕೆ ಹಾಕ್ತಾ ಇದ್ದಾರೆ ಎಂಬುದು ಗೊತ್ತಾಗ್ತಿಲ್ಲ. ಯಾಕೆಂದರೆ ಅವ್ರಿಗೀಗಾಗಲೇ ಅವ್ರದ್ದು ಮೇಜರ್ ರಿಸರ್ವಾಯರ್ 2-3 ರಿಸರ್ವಾಯರಲ್ಲಿ 40 TMC ಅಷ್ಟು ನೀರಿದೆ. ಒಂದು. ಎರಡನೇದು ಸುಪ್ರೀಂ ಕೋರ್ಟ್ನವರು ಅವ್ರಿಗೆ 10 TMC ಗ್ರೌಂಡ್ ವಾಟರ್ ಯೂಸ್ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ. ಅದನ್ನು ಯಾಕೆ ಯೂಸ್ ಮಾಡ್ತಾ ಇಲ್ಲ? CWMA ಅವ್ರದ್ದು ಅಥಾರಿಟಿ ಅಲ್ವಾ, ಅವ್ರದ್ದಲ್ವಾ ಡ್ಯೂಟಿ? ಅವರು ಅದನ್ನು ಮೊದಲು ಯೂಸ್ ಮಾಡಿ ಸ್ವಾಮಿ. ಈ ವರ್ಷ ಬರಗಾಲ, ಜೂನ್ ಜುಲೈಯಲ್ಲಿ ಕರ್ನಾಟಕಕ್ಕೆ ನೀರು ಬಂದಿಲ್ಲ, ಬಿಡೋಕ್ಕಾಗಲ್ಲ, ನೀವು ಗ್ರೌಂಡ್ ವಾಟರ್ ಯೂಸ್ ಮಾಡಿ ಅಂತ ಆದೇಶ ಯಾಕೆ ಕೊಡೋಲ್ಲ? ನೀರು ಬಿಡಿ ಅಂತ ಏನು ಆದೇಶ ಕೊಡ್ತಾರೆ, ಅದೇ ಥರ 5 TMC ಜೂನ್ ಜುಲೈಯಲ್ಲಿ ನೀವು ಯೂಸ್ ಮಾಡಿ ಗ್ರೌಂಡ್ ವಾಟರು ನಮ್ಗೆ ಪ್ರೂಫ್ ಕೊಡಿ ಅಂತ ಯಾಕೆ ಕೇಳಲ್ಲ? ಕೇಳಿದರೆ ಈ ನಮ್ಗೆ ಅಷ್ಟು ರಿಲೀಫ್ ಸಿಕ್ತಿತ್ತು, ಯಾಕೆ ಕೇಳ್ತಾ ಇಲ್ಲ? ಆಮೇಲೆ ನಮಗೆ ಇರೋದಿನ್ನು 2 ತಿಂಗಳು ಮಳೆ, ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಈ ವರ್ಷ ಎಲ್ ನೈನು ಎಫೆಕ್ಟ್ ಭಾಳ ಸೀರಿಯಸ್ ಅಂತ IMD ಹೇಳಿದೆ, ವರ್ಲ್ಡಲ್ಲೂ ಭಾಳ ಜನ ಹೇಳಿದ್ದಾರೆ. ಹಾಗಾಗಿ ಇನ್ನೂ 2 ತಿಂಗಳು ಗ್ಯಾರಂಟಿ ಇಷ್ಟು ಮಳೆನೂ ಬರುತ್ತೋ ಇಲ್ಲವೋ ಎಂಬುದು ಯಾರೂ ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮಗೆ ಏನಿದ್ರೂ ಈಗಿರೋ ನೀರನ್ನೇ ನಾವು ಸೇವ್ ಮಾಡ್ಕೋಬೇಕು. ಆ ನೀರು ಬಿಟ್ಟುಬಿಟ್ರೆ ನಾವು ಮುಂದೆ ಈಗೇನಾಗಲೇ ನಾನು ಪ್ಯಾರ ಓದಿದ್ದೆ ಅದೇ ಸಿಚುವೇಶನ್ ಬರುತ್ತೆ. ಹಾಗಾಗಿ ಆ ನೀರು ಬಿಡೋಕ್ಕಂತೂ ಸಾಧ್ಯವೇ ಇಲ್ಲ. ನಾವು ಆ ಪರಿಸ್ಥಿತಿಯಲ್ಲಿ ನಾವು ಇವತ್ತಿಲ್ಲ. ಇಷ್ಟು ನೀರು ಅವ್ರ ಹತ್ರ ಇದೆ. 237 TMC ನೀರು ನಾರ್ತ್ ಈಸ್ಟ್ ಮಾನ್ಸೂನಲ್ಲಿ ಬರುತ್ತೆ. ಯಾವ ರಿಸರ್ವಾಯರ್ ಇದೆ ಸ್ವಾಮಿ ಅವ್ರಿಗೆ ಆ ನೀರು ಹಿಡ್ಕೊಳ್ಳೋಕ್ಕೆ? ಸೌತ್ ವೆಸ್ಟ್ ಮಾನ್ಸೂನಲ್ಲಿ ಬರೋದು ನಮ್ಮದು 4 ಇದೆ, ಅವ್ರದ್ದು 4 ಇದೆ. 8 TMC ನೀರು ಹಿಡ್ಕೊಳ್ತೀವಿ. ಆದರೆ ನಾರ್ತ್ ಈಸ್ಟ್ ಮಾನ್ಸೂನಲ್ಲಿ 237 TMC ಕುಂಭದ್ರೋಣ ಮಳೆ 4 ತಿಂಗಳು 3 ತಿಂಗಳಲ್ಲೇ ಬಂದೋಗುತ್ತೆ. ಹಿಡ್ಕೊಳ್ಳೋಕ್ಕೆ ಏನಿದೆ? ಅದಕ್ಕೆ ಯಾಕೆ ಅವ್ರು ವ್ಯವಸ್ಥೆ ಮಾಡ್ತಾ ಇಲ್ಲ? ಅವ್ರ ಭೂಮಿ ಮುಳುಗಡೆ ಆಗತ್ತಂತೆ. ನಾವು ಭೂಮಿ ಮುಳುಗಡೆ ಆದರೂ ಕಟ್ತೀವಯ್ಯ ಅಂತ ಮೇಕೆದಾಟು ಕೇಳ್ತಾ ಇದ್ದೀವಿ, ಅದಕ್ಕೆ ಅವರು ಅಡ್ಡ ಹಾಕ್ತಾ ಇದ್ದಾರೆ. ಇದು ಸರಿ ಇಲ್ಲ. ಆಮೇಲೆ ಇಲ್ಲಿ ಮೇಕೆದಾಟು ನಾನು ಆಗಲೇ ಹೇಳಿದಾಗೆ 1924 ಅಪ್ರೂವಲ್ ಆಗೋಗ್ಬಿಟ್ಟಿದೆ. ಸೊ ಈಗೇನು ಹೊಸ ಅಪ್ರೂವಲ್ ಬೇಕಿಲ್ಲ. ಈ ಡಾಕ್ಯುಮೆಂಟ್ ಸುಪ್ರೀಂ ಕೋರ್ಟ್ ಮುಂದೆ ತೋರಿಸಿದ್ರೆ ಏನು ರೀ ಹೇಳ್ತೀರಾ ಅಂತ ಕೇಳ್ತಾರೆ, ಅವ್ರ ಕೇಸನ್ನ ಕಿಟಕಿಯಿಂದ ಬಿಸಾಕ್ತಾರೆ. ಸೊ ಹಾಗಾಗಿ ಇದು ಮಾಡಲೇಬೇಕು. ಆಮೇಲೆ ಇನ್ನೊಂದು ಇಲ್ಲಿ ಮುಖ್ಯವಾಗಿ ಏನಾಗಿದೆ, ನಮ್ಮ ಅಡ್ವೊಕೇಟು ಅವ್ರ ಅಡ್ವೊಕೇಟು ಇಬ್ಬರೂ ನಿದ್ದೆ ಹೊಡೆದ್ರು. ಈಗ ಒಂದು ವ್ಯಾಜ್ಯ ಶುರುವಾದಾಗ ಇಶ್ಯೂಸ್ ಫ್ರೇಮ್ ಮಾಡೋದು ಅಂತ ಒಂದು ಫಸ್ಟ್ ಮೀಟಿಂಗ್ ಇರುತ್ತೆ ಟ್ರಿಬ್ಯುನಲ್ದು ಅಥವಾ ಕೋರ್ಟ್ಸು. ಅವ್ರೇನು ಮಾಡ್ತಾರೆ, ಯಾವ ಸಮಸ್ಯೆಗಳಿಗೆ ನಾವು ಆನ್ಸರ್ ಮಾಡಬೇಕು, ಯಾವುದು ಪರಿಹಾರ ಕೊಡಬೇಕು ಅಂತ ಇಶ್ಯೂ ಮಾಡ್ತಾರೆ. ಕಾವೇರಿ ಒಳಗೆ 50 ಇಶ್ಯೂ ಫ್ರೇಮ್ ಮಾಡಿದ್ರು. 50 ಇಶ್ಯೂ ಫ್ರೇಮ್ ಮಾಡಿದಾಗ ನಾನು ಕಾವೇರಿ ಟ್ರಿಬ್ಯುನಲ್ ಹ್ಯಾಂಡಲ್ ಮಾಡ್ತಾ ಇದ್ದೆ, ನನಗೆ ಚೆನ್ನಾಗಿ ಗೊತ್ತಿದೆ. 50ನೇ ಇಶ್ಯೂಲ್ಲಿ ಏನಿದೆ, ಡಿಫಿಸಿಟ್ ರೈನ್ಫಾಲ್ ಆದರೆ ಏನು ಮಾಡಬೇಕು, ಸರ್ಪ್ಲಸ್ ರೈನ್ಫಾಲ್ ಆದರೆ ಏನು ಮಾಡಬೇಕು ಅಂತ ಕ್ವಶನ್. ಒಂದೇ ಕ್ವಶನ್ನಲ್ಲಿ 2 ಇಶ್ಯೂ. ಡಿಫಿಸಿಟ್ಗೆ ಆದೇಶ ಕೊಟ್ಬಿಟ್ರು. ಏನಂತ ಕೊಟ್ಟರು, ಒಂದು ವೇಳೆ ಆ್ಯಾವರೇಜ್ ಈಲ್ಡು 740 TMC ಅಂತ ಏನು ಮಾಡಿದರೆ ಅದಕ್ಕನ್ನು ಕಮ್ಮಿ ಬಂದರೆ ಪ್ರೊಪೋರ್ಷನೇಟಾಗಿ ಶೇರ್ ಮಾಡಿ ಅಂತ. 740 TMC ಬಂದಿದೆಯಾ ಇಲ್ವೋ ಅಂತ ಯಾವಾಗ ಗೊತ್ತಾಗುತ್ತೆ? ವರ್ಷದ ಕೊನೆಗೆ. ಸೌತ್ ನಾರ್ತ್ ಈಸ್ಟ್ ಮಾನ್ಸೂನ್ ಆದಮೇಲೆ ಗೊತ್ತಾಗೋದು 740 TMC ಹರಿದಿದೆಯಾ ಕಾವೇರಿ ಒಳಗಿಲ್ಲ ಅಂತ. ಅಲ್ಲಿವರೆಗೂ ಏನು ಮಾಡಬೇಕು? ಖಂಡಿತ. ಸೊ ಹಾಗಾಗಿ ಇದು ಡಿಫಿಸಿಟ್ ಫಾರ್ಮುಲಾ 2 ಬೇರೆ ಮಾಡಬೇಕು. ನಾರ್ತ್ ಈಸ್ಟ್ಗೆ ಬೇರೆ ಮಾಡಬೇಕು, ಸೌತ್ ಈಸ್ಟ್ಗೆ ಬೇರೆ ಮಾಡಬೇಕು. ಬಿಕಾಸ್ ಸೌತ್ ಈಸ್ಟ್ ಒಂದೇ ಮಾಡಿ ನಮ್ಮ ಮೇಲೆ ಭಾರ ಹಾಕಿಬಿಟ್ಟು ನಮ್ಮ ಮೇಲೆ ಒತ್ತಡ ಹಾಕಿ ನೀರು ಬಿಡಿಸ್ಬಿಡ್ತಾರೆ. ನಾರ್ತ್ ಈಸ್ಟ್ ಏನಾಯಿತು ಅಂಬೋದು ಗೊತ್ತೇ ಇಲ್ಲ. ಇದು ಭಾಳ ತೊಂದರೆ ಇದೆ. ಇದರಲ್ಲಿ ಭಾಳ ತಪ್ಪುಗಳು ಆಗಿದೆ. ಆ ತಪ್ಪುಗಳು ಯಾರೂ ಗಮನಿಸಿಲ್ಲ, ಕರ್ನಾಟಕನೂ ಗಮನಿಸಿಲ್ಲ. ಬಹುಶಃ ಆ ತಪ್ಪುಗಳನ್ನ ತಿದ್ದುಕೊಂಡ್ರೆ ನಮ್ಗೆ ಭಾಳ ಆಗುತ್ತೆ. ಏನು ಮಂತ್ಲಿ ರಿಲೀಸ್ ಕೊಟ್ಟಿದ್ದಾರೆ ಅದೇ ತಪ್ಪಾಗಿದೆ. ಆಮೇಲೆ ಈ ಸುಪ್ರೀಂ ಕೋರ್ಟ್ ಮೇಲೆ ಹೋದರೆ ಪ್ರಪೋರ್ಷನೇಟ್ಲಿ ರಿಡ್ಯೂಸ್ ಮಾಡಿ ಅಂದರೆ ಅಲ್ಲೂ ತಪ್ಪು ಮಾಡಿದ್ದಾರೆ. ಯಾಕೆಂದರೆ 36 TMC ಎಕ್ಸ್ಟ್ರಾ ನೀರು ನಮ್ಗೆ ಕೊಟ್ಟರು, ಎಲ್ಲಿತ್ತು? ಸೊ ಹೀಗಾಗಿ ಭಾಳ ತಪ್ಪುಗಳು ಆಗಿದೆ. ಇದನ್ನು ಸರ್ಕಾರ ಗಮನಿಸಿ ಒಂದು ಎಕ್ಸ್ಪರ್ಟ್ ಕಮಿಟಿ ಹಾಕಿ ಲೀಗಲ್ ಎಕ್ಸ್ಪರ್ಟ್ಸ್ನು ಟೆಕ್ನಿಕಲ್ ಪೀಪಲ್ನು ಕೂಡಿಸಿ ಏನು ಮಾಡಬೇಕು, ಇದನ್ನು ಹೇಗೆ ಸರಿ ಮಾಡಬೇಕು, ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಕಾ, ಎಲ್ಲಿ ಹೋಗಬೇಕು, ಹೊಸ ಟ್ರಿಬ್ಯುನಲ್ ಕೇಳಬೇಕಾ ಅಂತ ಕೇಳ್ಕೊಳ್ಳೋದು ಭಾಳ ಉತ್ತಮ ಅಂತ ನನ್ನ ಸಲಹೆ. ಎಸ್ ವೀಕ್ಷಕರೇ, ಒಂದ್ ಕಡೆಯಲ್ಲಿ ಕರ್ನಾಟಕ ಸರ್ಕಾರಕ್ಕೂ ಕೂಡ ಮುಂದೆ ಸಾಕಷ್ಟು ಆಯ್ಕೆಗಳಿವೆ. ಆದರೆ ಇಲ್ಲಿ ತಮಿಳುನಾಡು ಪದೇ ನೀರಿನ ವಿಚಾರಕ್ಕೆ ಖ್ಯಾತೆ ಯಾವಾಗ ತೆಗೆಯುತ್ತೆ ಅಂತ ಹೇಳಿದ್ರೆ ಅದು ಕರ್ನಾಟಕದಲ್ಲಿ ತೀವ್ರತರವಾದಂಥ
ಬರದ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ನ ಬಳಿಕ.